ಗುರುಮೂರ್ತಿಯವರು ನಿರಂತರವಾಗಿ 40 ವರ್ಷಗಳಿಂದ ರಂಗಭೂಮಿಯಲ್ಲಿ ನಟರಾಗಿ, ನಿರ್ದೇಶಕರಾಗಿ, ತಂತ್ರಜ್ಞರಾಗಿ ಭಾಗವಹಿಸಿದ್ದಾರೆ. ರಂಗಭೂಮಿಯ ಸೇವೆಯನ್ನು ಸಲ್ಲಿಸಿದ ಜೊತೆಗೆ ಅನೇಕ ದೇವಸ್ಥಾನಗಳಲ್ಲಿ ಧರ್ಮದರ್ಶಿಯಾಗಿ ಕೂಡ ಸೇವೆಯನ್ನು ಮಾಡಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ. ಬಡವರ ಕಷ್ಟಕ್ಕೆ ಸಹಾಯವಾಗಿದ್ದಾರೆ. ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ. ಊರಿನ ಕೆರೆಗಾಗಿ ಅರ್ಧ ಎಕರೆ ಜಾಗೆಯನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ. ಇವರಿಗೆ ಭೈರವ ಕಲಾನಿಕೇತನದ ಪರವಾಗಿ ನಮ್ಮ ಪ್ರೀತಿಯ ವಂದನೆಗಳು, ಪ್ರೀತಿಯ ಅಭಿನಂದನೆಗಳು ಗುರುಮೂರ್ತಿ ತರೀಕೆರೆ ಅವರಿಗೆ. ಮುಂದಿನ ಗೌರವ ಭಾಜನರಾಗಿದ್ದಾರೆ ಶ್ರೀಯುತ ವಿಜಯ್ ರಘುನಂದನ್ ಅವರು. ವಿಜಯ್ ರಘುನಂದನ್ ಅವರು ಒಬ್ಬ ಒಳ್ಳೆಯ ಗಾಯಕರು ಹೌದು, ವಿಶೇಷವಾಗಿ ಯೋಗಪಟು ಕೂಡ ಹೌದು. ಯೋಗ ತರಬೇತಿಯನ್ನು ನೀಡ್ತಾ ಬಂದಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿವಿಧ ಕೆಲಸಗಳನ್ನು ಮಾಡ್ತಾ 40 ವರ್ಷಗಳಿಂದ ಯೋಗ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಯೋಗಪಟು ಸನ್ಮಾನ್ಯ ವಿಜಯ್ ರಘುನಂದನ್ ಅವರು. ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ನಮ್ಮ ಈ ಭೈರವಿ ಕಲಾನಿಕೇತನದ ವತಿಯಿಂದ ಪ್ರೀತಿಯ ವಂದನೆಗಳು, ಅಭಿನಂದನೆಗಳು, ಪ್ರೀತಿಯ ಧನ್ಯವಾದಗಳು. ಮುಂದಿನ ಗೌರವಕ್ಕಾಗಿ ವಿಜಯ್ ಮದಕರಿ ಆಸೀನರಾಗಿದ್ದಾರೆ. ವಿಜಯ್ ಮದಕರಿ ಅವರು ಏಕಲವ್ಯ ಫೌಂಡೇಶನ್ ಕಟ್ಟಿ ರಂಗಭೂಮಿಯಲ್ಲಿ ಹಲವಾರು ಕೆಲಸಗಳನ್ನು ಮಾಡುತ್ತಾ ವಿಶೇಷವಾಗಿ ತನ್ನ ತೊಡಗಿಸಿಕೊಳ್ಳುವ ಜೊತೆಗೆ ಹಲವಾರು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ವಿಜಯ್ ತನ್ನದೇ ಆದಂಥ ನಿಟ್ಟಿನಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಎಲ್ಲರಿಗೂ ಕೂಡ ಸಿಹಿಸಿಕೊಂಡಿದ್ದಾರೆ. ಪೌರಾಣಿಕ ರಂಗಭೂಮಿಯಲ್ಲಿ ಕೂಡ ಪಾತ್ರವನ್ನು ನಿರ್ವಹಿಸುವ ಮೂಲಕ ಸಿಹಿಸಿಕೊಂಡಂತಹ ಒಬ್ಬ ನಟ ವಿಜಯ್ ಮದಕರಿ ಅವರಿಗೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಪ್ರೀತಿಯಿಂದ ಅಭಿನಂದಿಸೋಣ. ಮುಂದಿನ ಗೌರವಕ್ಕೆ ಭಾಜನರಾಗಿದ್ದಾರೆ ಡಾಕ್ಟರ್ ಹರೀಶ್ ಅವರು. ಡಾಕ್ಟರ್ ಹರೀಶ್ ಅವರು ಅಕ್ಯುಪಂಕ್ಚರ್ ಡಾಕ್ಟರ್ ಆಗಿ 10 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾರೆ. ಸುಮಾರು 40 ವರ್ಷಗಳಿಂದ ರಂಗಭೂಮಿಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಹಲವಾರು ನಾಟಕಗಳಲ್ಲಿ ಕೂಡ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಬಿಡುವಿಲ್ಲದ ಕೆಲಸಗಳ ಮಧ್ಯೆ ಇವತ್ತು ನಮ್ಮೊಂದಿಗೆ ಜೊತೆಯಾಗಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಇಂದಿನ ಭೈರವಿ ಕಲಾನಿಕೇತನ ಮಹಿಳಾ ಸಂಸ್ಥೆ ವತಿಯಿಂದ ಪ್ರೀತಿಯಿಂದ ಅಭಿನಂದಿಸಿದ್ದೇವೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ. ಮುಂದಿನ ಗೌರವ ಭಾಜನರಾಗಿದ್ದಾರೆ BK ಪ್ರಕಾಶ್ ಭಾರದ್ವಾಜ್ ಅವರು. ಪ್ರಕಾಶ್ ಭಾರದ್ವಾಜ್ ವಿಶೇಷವಾಗಿ ಜನಧ್ವನಿ ಎನ್ನುವಂಥ ವಾಹಿನಿಯ ಮುಖ್ಯಸ್ಥರು, ವಿಶೇಷವಾಗಿ ರಾಷ್ಟ್ರೀಯ ಸಸ್ಯಾಹಾರಿ ದೇಹದಾರ್ಢ್ಯ ಪಟು, ವಿಶೇಷವಾಗಿ ದೇಹದಾರ್ಢ್ಯದಲ್ಲಿ ತನ್ನದೇ ಆದಂಥ ತೊಡಗಿಸಿಕೊಳ್ಳೋದ್ರಲ್ಲಿ ಕೂಡ ಸಸ್ಯಾಹಾರಿಯನ್ನು ಸೇವನೆಯನ್ನು ಮಾಡ್ತಾ ದೇಹವನ್ನು ಬೆಳೆಸ್ಕೊಳ್ಬಹುದು ಅಂತ ಹೇಳ್ಕೊಂಡು ಇದರ ವಿಶೇಷವಾದ ಸಾಧನೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ NAC ಮತ್ತು OCI ರಾಜ್ಯಾಧ್ಯಕ್ಷರು ಕೂಡ ಹೌದು. ನ್ಯಾಷನಲ್ ಆಂಟಿ ಕರಪ್ಟ್ ಕಮಿಟಿಯ ರಾಜ್ಯಾಧ್ಯಕ್ಷರು, ಸಮಾಜ ಸೇವಕರು ಕೂಡ ಹೌದು. ಸನ್ಮಾನ್ಯ BK ಪ್ರಕಾಶ್ ಭಾರದ್ವಾಜ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಮುಂದಿನ ಗೌರವಕ್ಕಾಗಿ ಸನ್ಮಾನ್ಯ ಶ್ರೀ ರೋಸ್ವಿನ್ ಗಣೇಶ್ ವೇದಿಕೆ ಬರಬೇಕು. ರೋಸ್ವಿನ್ ಗಣೇಶ್ ಅವರು. ರೋಸ್ವಿನ್ ಗಣೇಶ್ ಟ್ರುತ್ TV7 ಎನ್ನುವಂತ ಯೂಟ್ಯೂಬ್ ಚಾನೆಲ್ನ ಮಾಲೀಕರು. ಟ್ರುತ್ TV7 ಎನ್ನುವಂತ ಯೂಟ್ಯೂಬ್ ಚಾನೆಲ್ ರೋಸ್ವಿನ್ ಗಣೇಶ್ ಅವರು ನಮ್ಮ ಪ್ರೀತಿಯ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ಈ ದಿನದ ನಮ್ಮ ಇಡೀ ಕಾರ್ಯಕ್ರಮವನ್ನು ಅವರು ಯೂಟ್ಯೂಬ್ ವಾಹಿನಿಯಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇವರು ಕೂಡ ನೋಡ್ತಾ ಇದ್ದಾರೆ ಯೂಟ್ಯೂಬ್ ಅನ್ನ. ಟ್ರುತ್ TV7 ಅಂತ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು. ಇಲ್ಲಿಗೆ ವೇದಿಕೆಯ ಕಾರ್ಯಕ್ರಮವನ್ನು ಮುಕ್ತಾಯ